ಹಸಿರು ಕ್ರಾಂತಿಯ ಹರಿಕಾರರೆಂದು ಹೆಸರಾಗಿರುವಂತಹ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದಂತಹ ರಾಷ್ಟ್ರದ ಧೀಮಂತ ನಾಯಕರಾದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಇದೆ ಇಲ್ಲಿ. ಈ ಪ್ರತಿಮೆಗೆ ಮತ್ತು ಪಕ್ಕದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎರಡು ಒಟ್ಟಿಗೆ ಇದೆ. ಆದ್ರೆ ಇಲ್ಲಿ ನಿನ್ನೆ ನಡೆದಂತಹ ಘಟನೆ ಏನಪ್ಪಾ ಇದೆ ಅಂದ್ರೆ, ಒಂದು ಜನಾಂಗದ ವಿಶ್ವಕರ್ಮ ಎಂಬ ಒಂದು ಜನಾಂಗದ ಜನತೆ ನಗರಸಭೆಯ ಒಂದು ಆಯುಕ್ತರಿಂದ ಯಾವುದೇ ರೀತಿಯಲ್ಲಿ ಬ್ಯಾನರ್ಗಳು ಕಟ್ಟಲಿಕ್ಕೆ ಅಂತ ಒಂದು ಪರ್ಮಿಷನ್ ತಗೊಂಡಿರಾ, ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರಾ, ಏಕಾಏಕಿ ಬಾಬು ಜಗಜೀವನ್ ರಾಮ್ ಅವರವರ ಪ್ರತಿಮೆಗೆ ಅಡ್ಡವಾಗಿ ಒಂದು ಉದ್ದೇಶಪೂರ್ವಕವಾಗಿ ಇವರು ಬ್ಯಾನರ್ ಅನ್ನ ಕಟ್ಟಿ ನೇರವಾಗಿ ಬಾಬು ಜಗಜೀವನ್ ರಾಮ್ ಅವರಿಗೆ ಅವಮಾನ ಮಾಡಿರ್ತಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಇಂಥ ಮಹಾನ್ ಧೀಮಂತ ನಾಯಕ, ಬಡವರ ಪಾಲಿನ ಆಶಾ ಕಿರಣ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಬ್ಯಾನರ್ ನಿನ್ನೆ ಮಧ್ಯಾಹ್ನದಿಂದ ಇದೆ ಅಂದ್ರೆ, ನೈಟು ಕೆಲ ಲೀಡರ್ಗಳು ಅದನ್ನ ವೈರಲ್ ಮಾಡಿದಾಗ ಅದನ್ನ ತೆಗಿತಾರೆ. ಅಲ್ಲಿವರೆಗೂ ನೀವೇನ್ ಮಾಡ್ತಾ ಇದ್ರಿ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ? ಇಲ್ಲಿ ಅವಮಾನ ಆಗಿದೆ, ಅಪಮಾನ ಆಗಿದೆ. ಕೂಡಲೇ ಈ ಒಂದು ಕೆಲ ಕಿಡಿಗೇಡಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದೆ. ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಇದನ್ನ ಖಂಡಿಸ್ತಾ ಇದೀವಿ. ಕಾರಣ ತಮಗೆಲ್ಲ ಈಗ ಹೇಳಿದ್ದೀನಿ, ಯಾರೆಲ್ಲ ಇದಕ್ಕೆ ಕಾರಣಕರ್ತರಾಗಿದ್ದಾರೋ ಕೂಡಲೇ ಮಾನ್ಯ ತಹಸೀಲ್ದಾರ್ ಅವರು ಮತ್ತೆ ನಗರಸಭೆಯ ಆಯುಕ್ತರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು ಸಂಬಂಧಪಟ್ಟಂಗೆ ಇದಕ್ಕೆ ತನಿಖೆ ಮಾಡಬೇಕು. ತನಿಖೆ ನಡೆಸಿ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಅಡ್ಡವಾಗಿ ಯಾರು ಬ್ಯಾನರ್ನ ಕಟ್ಟಿ ಅವಮಾನ ಮಾಡಿದರೆ ಅವ್ರ ಮೇಲೆಲ್ಲ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ. ಯಾರು ನಮ್ಗೆ ಸಂಪರ್ಕ ಮಾಡಿಲ್ಲ. ಇದೀಗೆ ಯಾರೇ ಒಬ್ಬ ದಡ್ಡನು ಸಹ ಹೇಳ್ತಾನ್ರಿ, ಯಾರೇ ಒಬ್ಬ ದಡ್ಡನಿಗೂ ಸಹ ಗೊತ್ತಾಗುತ್ತೆ, ಇರಪ್ಪ ಮಹಾನ್ ವ್ಯಕ್ತಿಗಳ ಪ್ರತಿಮೆ ಇದೆ, ಇದು ಬಾಬು ಜಗಜೀವನ್ ರಾಮ್ ಅಂತ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಇನ್ನಿತರ ಮಹಾನ್ ವ್ಯಕ್ತಿಗಳ ಒಂದು ಪ್ರತಿಮೆಗಳು ಏನಿದಾವೆ, ಒಂದು ಪುತ್ಥಳಿಕೆಗಳೇನಿದಾವೆ, ಅಲ್ಲಿ ಬ್ಯಾನರ್ ಕಟ್ಟಬೇಕು ಕಟ್ಟಬಾರ್ದು ಅಂತ ಒಂದು ಸಾಮಾನ್ಯ ಜ್ಞಾನ ಅವ್ರಿಗಿಲ್ವಾ? ಇದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಗೆ ಯಾರು ಸಹ ಫೋನ್ ಮಾಡಿಲ್ಲ, ಯಾರು ನಮ್ಗೆ ವಿಷಯ ಮುಟ್ಟಿಸಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಪೋಸ್ಟ್ ನೋಡಿ ಬಂದು ನಾವು ಈ ತರ ಅವಮಾನ ಆಗಿದೆ, ಇದು ಯಾರು ಸ್ವಾರಿ ಕೇಳೋರು ಬಿಟ್ಟವರು ನಮಗೆ ಗೊತ್ತಿಲ್ಲ, ಇದನ್ನು ಮಾಡಿದಂತಹ ಕೃತ್ಯ ಮುಂದಿನ ದಿನಗಳಲ್ಲಿ ಇದು ಮರುಕಳಿಸಬಾರ್ದು. ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಆಗ್ಬಾರ್ದು. ಅವಮಾನ ಆದ್ರೆ ರಾಜ್ಯಾದ್ಯಂತ ಬೃಹತ್ ಮಟ್ಟದಲ್ಲಿ ಕರೆ ಕೊಟ್ಟು ಬೃಹತ್ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.